12ನೇ ದಿನ ಒಂದು ಸ್ಟಾಕ್ ನ ಹೇಗೆ ಬೈ ಮಾಡೋದು 60 ಡೇ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಚಾಲೆಂಜ್ ಅಲ್ಲಿ ಇವತ್ತು 12ನೇ ದಿನ ಒಂದು ಸ್ಟಾಕ್ ಬೈ ಮಾಡಬೇಕಂದ್ರೆ ನೀವು ಅದರ ಬಗ್ಗೆ ಅನಲೈಸ್ ಮಾಡಬೇಕು. ಕಂಪನಿ ಪ್ರಾಡಕ್ಟ್ ಏನು, ಅವ್ರಿಗೆ ಎಷ್ಟು ಸೇಲ್ ಇದೆ, ಪ್ರಾಫಿಟ್ ಇದೆ, ಪ್ರತಿಯೊಂದು ಕೂಡ ಅನಲೈಸ್ ಮಾಡಬೇಕಾಗುತ್ತೆ. ಅದರ್ವೈಸ್ ಫೈನಲಿ ನೀವು ಸ್ಟಾಕ್ ಮೇಲೆ ಹೋಗುತ್ತಾ ಇಲ್ಲ ಕೆಳಗೆ ಬರುತ್ತಾ ಅಂತ ಕೂಡ ಅನಲೈಸ್ ಮಾಡಬೇಕಾಗುತ್ತೆ. ಮಾಡಿ ಫಸ್ಟ್ ಸ್ಟಾಕ್ ನೀವು ನನ್ನ ಪ್ರಕಾರ ಹೇಗೆ ಬೈ ಮಾಡಬಹುದು ಅಂದ್ರೆ, ಒಂದು ಮಾರ್ಕೆಟ್ ಅಲ್ಲಿ ಸೆಕ್ಟರ್ ಅಲ್ಲಿ ಟಾಪ್ ಅಲ್ಲಿ ಇರುವಂತ ಒಂದು ಸೆಕ್ಟರ್ಗೆ ಹೋಗಿ ಟಾಪ್ ಅಲ್ಲಿರೋ ಸ್ಟಾಕ್ ನ ಬೈನ ಮಾಡಬಹುದು. ಬಿಗಿನಿಂಗ್ ಅಲ್ಲಿ ನಿಮ್ಗೆ ಏನು ಗೊತ್ತಿಲ್ಲದಿರೋ ಟೈಮಲ್ಲಿ ಈ ತರ ಒಂದು ಸ್ಟಾಕ್ ನ ಬೈ ಮಾಡಬಹುದು. ನಿಮ್ಮ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಬೈ ಅಂಡ್ ಸೆಲ್ ಅಂತ ಬರುತ್ತೆ, ಅಲ್ಲಿ ಬೈ ಅಂತ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಡೆಲಿವರಿ ಅಂತ ಇರುತ್ತೆ. ಡೆಲಿವರಿ ಮೀನ್ಸ್ ಅಂದ್ರೆ ನೀವು ತಗೊಂಡ ಅದನ್ನ ಹೋಲ್ಡ್ ಮಾಡ್ತೀರಾ ಅಂತ ಅರ್ಥ. ಡೆಲಿವರಿ ಅಂತ ಇಟ್ಕೊಳ್ಳಿ. ಯಾವ ಎಕ್ಸ್ಚೇಂಜ್ ಮುಖಾಂತರ ಮಾಡ್ತೀರಾ, NSE or BSE ಅಂತ ಇರುತ್ತೆ. NSE ನ ಸೆಲೆಕ್ಟ್ ಮಾಡಬಹುದು, ಯಾಕಂದ್ರೆ ವ್ಯಾಲ್ಯೂಮ್ ತುಂಬಾ ಇರುತ್ತೆ ಅದರಲ್ಲಿ. ಮತ್ತೆ ಮಾರ್ಕೆಟ್ ಲಿಮಿಟ್ ಆರ್ಡರ್ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ರೆ ಯಾವುದನ್ನೊಂದು ಸೆಲೆಕ್ಟ್ ಮಾಡಿ ನಿಮ್ಮ ಫಸ್ಟ್ ಸ್ಟಾಕ್ ಸೆಲೆಕ್ಟ್ ಮಾಡಿ ಬೈ ಮಾಡಬಹುದು. ಅದು ನಿಮ್ಮ ಒಂದು ಪೋರ್ಟ್ಫೋಲಿಯೋ ಅನ್ನೋ ಹೋಲ್ಡಿಂಗ್ಗೆ ಬಂದು ಕೂತ್ಕೊಳ್ಳುತ್ತೆ. ಆಮೇಲೆ ನೀವು ಅದರಲ್ಲಿ ಪ್ಲಸ್ ಮೈನಸ್ ನ ನೋಡಬಹುದು.